SIR ಯಾರ್ದು ಅದು ಪ್ರತಿಕ್ರಿಯೆ ಇದು ಅದೇನೋ SIR ಮಾಡ್ತಕ್ಕಂಥವ್ರು ಯಾರು ಅಲ್ವಾ? ಅವರು ಗೊಂದಲ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅವರೊಬ್ರು ಕೇಂದ್ರ ಮಂತ್ರಿ, ಇಬ್ಬರು ಕೇಂದ್ರ ಮಂತ್ರಿ ನೋಡಿದೆ ನಾನು, ಅಲ್ಲೊಬ್ಬ ವಿರೋಧ ಪಕ್ಷದ ನಾಯಕರು. ಅವ್ರಿಗೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. SIR ಅದು ಯಾವ ದಯಮಾಡಿ ಕೇಳಿ ಸರ್, ಅವ್ರದ್ದು BLAಗಳು ಅವರಲ್ಲ ಸರ್, BLAಗಳು ನಮ್ಮವ್ರು ಇರಲ್ಲ. ಪ್ರಶ್ನೆ ಮಾಡೋಕೆ ಅವ್ರ BLAಗಳಿಲ್ವ ಅಲ್ಲಿ? ಅವ್ರು BLAಗಳು ಏನು ಮಾಡ್ತಾವ್ರೆ? ಕಂಡಪ್ರೀತಿ ಇದ್ದವ್ರು ಅವ್ರ BLAಗಳು ಎಲ್ಲ ಕಡೆ BLAಗಳು ಇದ್ದೇ ಇರ್ತಾರೆ. ಅವರು BLAಗಳನ್ನ ಇಟ್ಕೊಂಡು ಮಾಡಲಿ. ಇವರು ಏನು ಮಾಡ್ತಾವ್ರೆ ಅಂತಂದರೆ ಶಿಕ್ಷಕರಿಗೆ ಅವಮಾನ ಮಾಡ್ತಾವ್ರೆ ಅಷ್ಟೇ. BJPಯವರು ಶಿಕ್ಷಕರಿಗೆ ಅಗೌರವ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ 2002ರಲ್ಲಿ ಕಾನೂನು ಕರೆಕ್ಟ್ ಆಗೈತೆ. 2002ರಲ್ಲಿ ನಿಮ್ಮ ಹೆಸರು ಇರಬೇಕು, 2025ರಲ್ಲಿ ನಿಮ್ಮ ಹೆಸರು ಇರಬೇಕು. ಅವೆರಡು ಹೆಸರು ಇದ್ದರೆ ಮಾಡ್ತಾರೆ, ಇಲ್ಲದ್ರೆ ಡ್ರಾಪ್ ಮಾಡ್ತಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಬೇಡ. ಕೇಂದ್ರ ಮಂತ್ರಿಗಳವರು, ನಾವೇನೋ ಬಿಡಿ ಹಾಲಿ MLAಗಳು, ಕೇಂದ್ರ ಮಂತ್ರಿಗಳಿಗೆ ಆ ಮಿನಿಮಮ್ ಕಾಮನ್ ಸೆನ್ಸ್ ಇಂದನೇ ಸುಮ್ಮನೆ ಇದನ್ನು ಗೂಬೆ ಕೊಟ್ಟಿಸ್ಬೇಕು, ಗೊಂದಲ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ಮಾಡ್ತಾವ್ರೆ ವಿನ. ಆಮೇಲೆ ಚುನಾವಣಾ ಆಯೋಗ ಯಾರು ಕಂಟ್ರೋಲು? ನಮ್ಮ ಕಂಟ್ರೋಲ್ ಏನಿಲ್ಲ. ಆಮೇಲೆ ಒಂದ್ಸರಿ ಚುನಾವಣೆ ಪ್ರಕ್ರಿಯೆ ಶುರುವಾಯಿತು ಅಂತಂದರೆ ಎಲ್ಲ ಅಧಿಕಾರಿಗಳು ಚುನಾವಣಾ ಆಯೋಗದ ಕಂಟ್ರೋಲ್ ಕೊಂಡೊಯ್ತಾರೆ. ಯಾರು ಯಾವ ಅಧಿಕಾರಿಗಳ ಮಾತು ಕೇಳಲ್ಲ, ಬೇರೆ ಅಧಿಕಾರಿಗಳನ್ನ, ರಾಜಕಾರಣಿಗಳ ಮಾತು ಕೇಳಲ್ಲ. ಅವರು ಕಂಪ್ಲೀಟಾಗಿ ಅದು ಇಂಡಿಪೆಂಡೆಂಟ್ ಬಾಡಿ ಚುನಾವಣಾ ಆಯೋಗ, ಅವ್ರು ಕಂಟ್ರೋಲ್ ಕೊಂಡೊಯ್ತಾರೆ. ಇವ್ರೇನು ಅಂತಂದರೆ ಇಲ್ಲಿ ಸುಮ್ಮನೆ ಬೇರೆ ವಿಷಯಗಳಿಲ್ವಲ್ಲ, ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ಬೇಕು ಅಂತ ಮಾಡ್ತಾರೆ. ಏನಂತ ಪಶ್ಚಿಮ ಬಂಗಾಳದಲ್ಲಾಗಲಿ ತಮಿಳುನಾಡಲ್ಲಾಗಲಿ ಕೆಲವೊಂದಿಷ್ಟು ಮತದಾರರನ್ನ ಕೈ ಬಿಟ್ಟು ಅಂತ ಆರೋಪ ಮಾಡ್ತಾರೆ. ಹಂಗಾರೆ ನಮ್ಮ ಸರ್ಕಾರ ಐತಲ್ಲ, ಹಂಗಾರೆ ಅದು ಮಾಡ್ಬೋದಾಯ್ತಲ್ಲ. ಹಂಗಾರೆ ಬಿಜೆಪಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಯಾರು ಕೈ ಬಿಟ್ಟಿದ್ದು ಗೊತ್ತಾ? ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಯಾರ ಕಡೆ ಐತಿ ಇಲ್ಲಿ? ಕೇಂದ್ರ ನಮ್ದಾ? ಏನು ಮಾಡಿದ್ರು ರಾಜ್ಯ ಚುನಾವಣಾ ಆಯೋಗ ಏನು ಮಾಡಿತ್ತು ಅದನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ. ಅಂತಿಮವಾದಂಥ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇರೋದು ಕೇಂದ್ರ ಚುನಾವಣಾ ಆಯೋಗಕ್ಕೆ. ಇಲ್ಲಿ ಕಳಿಸ್ತಾರಲ್ಲ, ಅದನ್ನು ಫೈನಲ್ ಮಾಡೋರು ಅವರು. ಅದೇ ಅದೇ ಅದು ಆಗಬಾರ್ದು ಅಂತ ನಾವು ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡಿಸ್ತಾ ಇದ್ದೀವಿ ಅಷ್ಟೇ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.